ಅಯ್ಯೋ ರಾಮ, ಮೈಸೂರು ಪಾಕ್ ಹೋಗಿ ಅದು ಮರಳು ಪಾಕ ಆಗೋಯ್ತು ನೋಡಿ. ಹೆಂಗೆ ಮಾಡಿದ್ದೀವಿ, ಫಸ್ಟು ಒಂದು ಬಾಣಲಿಗೆ 1.5 kg ಸಕ್ಕರೆ ತೊಗೊಂಡ್ರು, ಇನ್ನೊಂದು ಕಡೆ ತುಪ್ಪ ಎಣ್ಣೆ ಕಾಯ್ಸೋಕ್ಕೆ ಅಂತ ಇಟ್ಟರು. ಪಾಪ ಭಟ್ರು ಅಂಕಲ್ ಕೈಲಿ ತಿರುಗಿಸಿ ಇಟ್ಟರು. ಅದು ಚೆನ್ನಾಗಿ ಫಸ್ಟ್ ಪಾಕ ಬಂದಮೇಲೆ ನನ್ನ ಕೈಲಿ 1.5 ಸೇರು ಕಡಲೆ ಹಿಟ್ಟು ಹಾಕ್ಸಿದ್ರು. ಮೇಯ್ನ್ ಇಲ್ಲೇ ಪ್ರಾಬ್ಲಮ್ ಆಗಿದ್ದು, ಕಡಲೆ ಹಿಟ್ಟನ್ನ ನೀರಲ್ಲಿ ಕಲಸಿ ಹಾಕ್ಬೇಕಿತ್ತಂತೆ. ಆದರೆ ಇವರು ಇಲ್ಲ ಅಂದ್ಬಿಟ್ಟು ಹಂಗೆ ಡೈರೆಕ್ಟಾಗಿ ಹಾಕಿದ್ರು ಭಟ್ರು ಅಂಕಲು. ಆ ಮೈಸೂರು ಪಾಕ್ ಮಾಡೋ ಅಷ್ಟೊತ್ತಿಗೆ ಅದ್ರ ಸುತ್ತಲೂ ಒಂದು 10-15 ಜನ ಸೇರಿಕೊಂಡು ರಾಮಾಯಣನೇ ಆಗೋಯ್ತು. ಕೊನೆಗದು ಮರಳು ಪಾಕ್ ಆಗೋಯ್ತು. ತಿರುಗಿಸಿ ಭಟ್ರು ಅಂಕಲ್ಗೆ ಕೈ ಎಷ್ಟು ನೋವು ಬಂತೋ ಆ ಶಿವನೇ ಬಲ್ಲ ನೋಡಿ. ಅದು ಈ ಥರ ಕುದಿ ಬಂದಂಗೆ ತುಪ್ಪ ಹಾಕೋರು ತುಪ್ಪ, ಎಣ್ಣೆ ಹಾಕೋರು ಎಣ್ಣೆ ಹಾಕಬೇಕು. ನಾವು 2 ಲೀಟ್ರು ಸನ್ ಪ್ಯೂರ್ ಆಯಿಲು ಮತ್ತು 1 ಲೀಟ್ರು ನಂದಿನಿ ತುಪ್ಪ ತರಿಸಿದ್ದು. 1.5 kg ಸಕ್ಕರೆಗೆ 1.5 ಸೇರು ಕಡಲೆ ಹಿಟ್ಟನ್ನು ಹಾಕಿ ಮಾಡ್ತಾಯಿದ್ದು. ಅದು ಎಷ್ಟು ಶಕ್ತಿ ಇರಬೇಕು ಅಂದರೆ ಕೈಲಿ ತಿರುಗಿಸ್ಬೇಕು. ಅದೊಂದು ಹದ ಬರಬೇಕಂತೆ. ಇಲ್ಲ ಅಂತ ಅಂದರೆ ಅದು ಮೈಸೂರು ಪಾಕ್ ಅನ್ನಿಸ್ಕೊಳ್ಳೋದೇ ಇಲ್ವಂತೆ. ಅದಕ್ಕೆ ಇಬ್ಬರಿಬ್ರು ಭಟ್ರು ಸೇರ್ಕೊಂಡು ಮಾಡಿದ್ದು. ನನಗೇನೋ ಅದು ಸ್ಟಾರ್ಟಿಂಗ್ ಸಕ್ಕರೆ ಪಾಕ ಮಾಡೋಕ್ಕಿಟ್ಟಲ್ಲ, ಆವಾಗಲೇ ಡೌಟ್ ಬಂತು. ನಾವೇನು ಫಸ್ಟೇ ಮಾತಾಡಬಾರ್ದು ಅಂದ್ಬಿಟ್ಟು ಸೈಲೆಂಟಾಗೇ ಇದ್ದೆ. ಅವ್ರು ಹೇಳಿದ ಕೆಲಸ ಮಾಡಿಕೊಂಡು ಹಾಕಿದ್ರು ತುಪ್ಪ, ತಿರುಗ್ಸೋದು ಈ ಥರ ಕೊನೆಗೆ ಈ ಹದ ಬಂತು. ಸರಿ ನೋಡೋಣ, ಇದು ಬಂದೈತಲ್ವಾ, ಫೈನಲಿ ಬಂದ್ಬಿಡುತ್ತೆ ಇದು ಅಂದ್ಬಿಟ್ಟು ಮತ್ತೆ 1 ಲೀಟ್ರು ತುಪ್ಪ ಹಾಕಿದ್ರು. ಅಲ್ಲಿ ಮೇಯ್ನ್ ಪ್ರಾಬ್ಲಮ್ ಆಗಿದ್ದೇನು ಅಂತ ಅಂದರೆ ಫ್ಲೇಮ್ನ ಜಾಸ್ತಿ ಕೊಟ್ಬಿಟ್ರು ನೋಡಿ. ಈ ಅಂಕಲು ಪಾಪ ಅವ್ರಿಗೆ ತಿಂಡಿನೂ ಸಹಿತ ತಿನ್ನಿ ಅಂತ ತಿಂಡಿ ಹಾಕ್ಕೊಟ್ರೆ ಅದನ್ನೂ ಸಹಿತ ಹೊಟ್ಟೆ ತುಂಬ ತಿನ್ನಿಲ್ಲ, ಕೆಲಸ ಆಗಿಬಿಡ್ಬೇಕು ಫಸ್ಟು ಅಂತ. ಕೊನೆಗೆ ಎಣ್ಣೆಲೆಲ್ಲ ಆದಮೇಲೆ ಮತ್ತೆ ಕೊನೆಗೆ ತುಪ್ಪ ಹಾಕಿದ್ರು. ತಿರುಗಿಸ್ತಾ ಇದ್ರು ನೋಡಿ. ಈ ಥರ ಸುತ್ತಲೂ ಅದು ಎಣ್ಣೆ ಬಿಡ್ಕೋಬೇಕಂತೆ, ಆವಾಗ ಅದು ಮೈಸೂರು ಪಾಕ್ ಚೆನ್ನಾಗಿ ಬಂದೆ. ಈ ನನ್ನ ಪ್ರಕಾರ ಬಹುಶಃ ಇವರು ಫಸ್ಟೇ ಹಾಕಬೇಕಿತ್ತು. ಈ ಅದಕ್ಕೆ ಬಂದಾಗಲೇ ಟ್ರೇಗೆ ಹಾಕಿದ್ದಿದ್ರೆ ಅಟ್ಲೀಸ್ಟ್ ತಿನ್ನೋ ಥರನಾದ್ರೂ ಇರ್ತಿತ್ತು, ಬೇರೆಯವ್ರಿಗೆ ಕೊಡ್ದೆ ಹೋದ್ರೂ. ಆದರೆ ಈ ಹಂತಕ್ಕೆ ಬಂದಮೇಲೆ ಏನು ಮಾಡಿದ್ರು ಅಂದರೆ ಅಲ್ಲಿದ್ದಂತಹ ಎಲ್ಲ ಬುದ್ಧಿವಂತ ಜೀವಿಗಳು ಸಹಿತ ಉರಿ ಸ್ವಲ್ಪ ಜಾಸ್ತಿ ಕೊಡಿ ಅಂತ ಅಂದರು. ಮೈಸೂರು ಪಾಕ್ ಉರಿ ಕೊಟ್ಟರು, ಅದು 1 ನಿಮಿಷನೂ ಕೊಡಲಿಲ್ಲ. ಉರಿನ ಸ್ವಲ್ಪ ಹೊತ್ತು ಮಾತ್ರ ಕೊಟ್ಟರು. ನೋಡಿದ್ರೆ ಅದು ಈ ಥರ ಇದ್ದಿದ್ದು ಮೈಸೂರು ಪಾಕು ನೋಡಿ. ತಿರುಗಿಸ್ತಾ ಇದ್ದಾರೆ. ಈ ಹದದಲ್ಲಿ ಇದ್ದಾಗಲೇ ಅವರು ಟ್ರೇಗೆ ಹಾಕ್ಬಿಟ್ಟಿದ್ದಿದ್ರೆ ಅದು ತಣ್ಣಗಾದ್ಮೇಲೆ ನೀಟಾಗಿ ಅದರದ್ದೇನೋ ಕಟ್ ಮಾಡ್ಕೋಬೋದಿತ್ತು ಮತ್ತು ತಿನ್ಬೋದಿತ್ತು. ಆದರೆ ಈ ಹಂತಕ್ಕೆ ಬಂದಾಗ ನಾವು ಹಾಕಿ ಅಂದಾಗ ಇಲ್ಲ, ಅದಿನ್ನೂ ರೆಡಿ ಆಗಿಲ್ಲ ಅಂತ ಹೇಳಿದ್ರು. ಸರಿ ಅಂತ ಇವರು ತಿರುಗಿಸಿದ್ರು. ಕೊನೆಗೆ ಈ ಹಂತ ಬಂತು. ಈ ಹಂತ ಬಂದಾಗಲಾದರೂ ಹಾಕ್ಬಾರ್ದಾ? ಆವಾಗಲೂ ಹಾಕಲಿಲ್ಲ. ಕೊನೆಗೆ ಇಲ್ಲಿ ನೋಡಿ, ಇನ್ನೊಂದು ಸಲ ಉರಿ ಜಾಸ್ತಿ ಕೊಟ್ಟಾಗ ಏನಾಯಿತು ಅಂದರೆ ಅದು ಒಂದು ಸ್ವಲ್ಪ ಮೇಗೆ ಬಂದಂಗಾಯಿತು. ಉರಿ ಕೊಟ್ಟರು, ಮೈಸೂರು ಪಾಕು ಶಿವನ ಪಾದ ಸೇರಿತು. ಹಿಂಗಾದ್ಮೇಲೆ ಇದನ್ನು ತಗೊಂಡು ಕೊನೆಗೂ ನೋಡೋಣ ಅಂತ ಟ್ರೇಗೆ ಹಾಕಿದ್ರು. ಅದು ಮೈಸೂರು ಪಾಕ್ ಆಗಲಿಲ್ಲ, ನಾನು ಹೇಳ್ದಂಗೆ ಮರಳು ಪಾಕ ಆಯಿತು. ಸೊ ಈ ಥರ ಯಾರಾದರೂ ಮೈಸೂರು ಪಾಕನ್ನ ಮಾಡೋಕ್ಕೋದ್ರೆ